ಪ್ರಿಯರೇ, ನಾನು ನನ್ನ ಯೌವನ ಕಾಲದಲ್ಲಿ ಪಾಪದಿಂದ ಕೂಡಿದ ಜೀವಿತವಾಗಿತ್ತು ನನ್ನದು. ನನ್ನ ತಂದೆ ತಾಯಿಯವರಿಗೆ, ನನ್ನ ಕುಟುಂಬ ಸಹೋದರ ಸಹೋದರಿಗೆ ಅವಮಾನ ಪಡಿಸುವಂಥ ಜೀವಿತವಾಗಿತ್ತು. ನಾನು ನನ್ನ ಯೌವನ ಕಾಲದ ಪ್ರಾಯದಲ್ಲಿ ಸಾಯಬೇಕೆಂದು ನಾನು ಆಲೋಚನೆ ಮಾಡಿದನು. ಅದರ ನಿಮಿತ್ತ ಬೆಂಗಳೂರಿನಲ್ಲಿರುವಾಗ ಸತ್ಯವೇದ ಬೈಬಲನ್ನೇ ನಾನು ಗುಜರಿ ಅಂಗಡಿಗೆ ಕೊಟ್ಟು ಮಾರಿದವನು. ಯಾಕಂದರೆ ನಾನು ಯೌವನ ಕಾಲದಲ್ಲಿರುವಾಗ ಪ್ರೇಮದ ಬಲೆಗೆ ಬಿದ್ದು ಆ ಹುಡುಗಿ ಕಡೆಯವರು ನನ್ನ ಮನೆಗೆ ಬಂದು ಹೊಡಿಲಿಕ್ಕೆ ಅಂತೇಳಿ ಬಂದರು. ನನ್ನ ತಂದೆಯವರು ಬಹಳ ಸ್ಟ್ರಿಕ್ಟ್, ನನಗೆ ಮನೆಗೆ ಬರದಂಥ ಪರಿಸ್ಥಿತಿ. ನಾನು 3 ದಿವಸ ಆ ಗುಡ್ಡ ಪ್ರದೇಶದಲ್ಲಿ, ನನ್ನ ಮನೆ ಗೋರಿಗುಡ್ಡೆ, ಆ ಗುಡ್ಡೆಯಲ್ಲಿ ಹರಿದ ಚಾಪೆಯಲ್ಲಿ 3 ದಿವಸ ರಾತ್ರಿ ಮಲಗಿದ್ದೇನೆ. ಆ 3 ದಿವಸ ಇನ್ನು ಇಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲಲ್ಲ. ಅವಳ ಮೇಲಿನ ಪ್ರೀತಿಯಿಂದ ಏನು ಮಾಡೋದು, ಇನ್ನು ಇಲ್ಲಿ ನಿಂತರೆ ತೊಂದರೆಗಳು ತುಂಬ ಆಗ್ತದೆ. ಆಗ ಏನು ಮಾಡಿ ಬರದಂಥ ರೀತಿಯಲ್ಲಿ ಏನು ಮಾಡಬೇಕಂತೇಳಿ ಆಲೋಚನೆ ಮಾಡಿ ಒಂದು ಪೊಲೀಸ್ ಕಂಪ್ಲೇಂಟ್ ಬರುವ ಥರ ಕ್ರಿಯೆಗಳನ್ನು ಮಾಡಿದೆ, ಪಾಪ ಕ್ರಿಯೆಗಳನ್ನು ಮಾಡಿದೆ. ಪ್ರಿಯರೇ, ಅದರ ಮೂಲಕ ನಾನು ಅನೇಕ ವರ್ಷಗಳವರೆಗೆ ಲೋಕರೀತಿಯಾದ ಜೀವಿತದಲ್ಲಿ ದೇವರಿಂದ ಸಂಪರ್ಕವನ್ನು ಇಲ್ಲದಂತಹ ರೀತಿಯಲ್ಲಿ ಯೌವನದ ಪ್ರಾಯವನ್ನು ನಾನು ಪಾಪದ ರೀತಿಯಲ್ಲಿ ನಾನು ಬದುಕಲು ಕಾರಣವಾಯಿತು. ಆದರೆ ದೇವರು ಒಳ್ಳೆಯವನು. ಈ ದಿವಸ ನನ್ನನ್ನು ಅದರಿಂದೆಲ್ಲ ತಪ್ಪಿಸಿ ಕಾಪಾಡಿ ಒಳ್ಳೆಯ ರೀತಿಯಾಗಿ ಸತ್ಯವೇದ ವಾಕ್ಯವನ್ನು ತಿಳಿಸುವಂಥ ರೀತಿಯಲ್ಲಿ ದೇವರು ನನ್ನನ್ನು ಬದಲಾಯಿಸ್ತಾನೆ. ಆದ್ದರಿಂದ ನನ್ನ ಕೇಳುವ ಯೌವನಸ್ಥರಿಗೆ ನಾನು ಒಂದು ನನ್ನನ್ನೇ ಕಾರಣವಾಗಿಟ್ಟು ನಾನು ನಿಮ್ಮ ಹತ್ರ ಹೇಳೋದೇನೆಂದರೆ, ಒಬ್ಬ ಮನುಷ್ಯನ ಯೌವನ ಪ್ರಾಯವಾಗಿದೆ ಪ್ರಮುಖವಾದ ದಿವಸಗಳಾಗಿರ್ತದೆ. ಈ ಯೌವನ ಪ್ರಾಯದಲ್ಲಾಗಿರ್ತದೆ ಹಲವು ವಿಧವಾದ ಲೋಕರೀತಿಯಾದ ಪ್ರೇರಣೆಗಳು, ಅಂದರೆ ಆಶೆಗಳು ಹೆಚ್ಚಾಗಿ ಬರುತ್ತದೆ. ಈ ಯೌವನ ಪ್ರಾಯದಲ್ಲಾಗಿರ್ತದೆ ಅನೇಕರು ಪಾಪಗಳಿಗೆ ಗುಲಾಮರಾಗಿರ್ತಾರೆ. ಯೌವನ ಮೋಹಗಳೆಂದರೆ ಕೊಲೋಸ್ಯ 3ನೇ ಅಧ್ಯಾಯ 5ರಲ್ಲಿ ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರೋ ಲೋಭ. ಅದೇ ರೀತಿ ಈ ಯೌವನ ಪ್ರಾಯದಲ್ಲಿ ನಾವು ಆಶಿಸುವಂಥ ಕಾರ್ಯಗಳು ಸಾಧಿಸದೆ ಹೋದರೆ ನಾವು ನಿರಾಶರಾಗಿ ನಾವು ದೇವರಿಂದ ದೂರವಾಗುವ ಕಾರ್ಯಗಳು ನಮ್ಮಲ್ಲಿ ಕ್ರಿಯೆ ಮಾಡಲು ಕಾರಣವಾಗುತ್ತದೆ. ಆದುದರಿಂದಲೇ 2 ತಿಮೋಥೆಯ 2ನೇ ಅಧ್ಯಾಯ 22ರಲ್ಲಿ ಹೇಳುವಾಗಿ, ನಿನ್ನ ಯೌವನದ ಇಚ್ಛೆಗಳಿಗೆ ದೂರವಾಗಿರು ಎಂದು. ಇದಕ್ಕೆ ಒಳ್ಳೆಯ ಉದಾಹರಣೆಯಾಗಿದೆ ಯೋಸೇಫನು ಪೊಟಿಫರನ ಹೆಂಡತಿ ತನ್ನನ್ನು ಅವಳ ಕಾಮಾಭಿಲಾಷೆಗೆ ಬೀಳಿಸ್ತಾಳೆಂಬ ಅರಿವು ಅವನಲ್ಲಿ ಬಂದುದರಿಂದ ಅಲ್ಲಿಯೇ ಇದ್ದರೆ ಯೋಸೇಫನು ಕೂಡ ಪಾಪದ ಬಲೆಗೆ ಬೀಳಲು ಸಾಧ್ಯತೆ ಇತ್ತು. ಅದರಿಂದ ಅವನು ಈ ದೊಡ್ಡ ತಪ್ಪನ್ನು ಮಾಡಿ ದೇವರಿಗೆ ವಿರೋಧವಾಗಿ ನಾನು ತಪ್ಪುಗಾರನಾಗಲು ಬಯಸುವುದಿಲ್ಲ ಎಂದು ನೆನೆಸಿ ತನ್ನ ಬಟ್ಟೆಯನ್ನು ಅಲ್ಲೇ ಬಿಟ್ಟು ಓಡಿ ಹೋಗುತ್ತಾನೆ. ಯಾಕಂದರೆ ಈ ಯೌವನ ಕಾಲದಲ್ಲಿ ಸತ್ಯವೇದ ವಾಕ್ಯಕ್ಕೆ ವಿರುದ್ಧವಾಗಿ ಅಥವಾ ನಮ್ಮ ನಂಬಿಕೆಗೆ ವಿರುದ್ಧವಾಗಿ ಜೀವಿಸಲು ಪ್ರೇರಣೆಗಳನ್ನು ಸೈತಾನನು ತಂದೊಡ್ಡುತ್ತಾನೆ. ಅದಕ್ಕಾಗಿ ಸತ್ಯವೇದ ಹೇಳುತ್ತದೆ, ಯೌವನದ ಇಚ್ಛೆಗಳಿಗೆ ದೂರವಾಗಿರು. ಅಲ್ಲಿಯೇ ನಿಂತರೆ ನೀನು ಪಾಪಕ್ಕೆ ಗುರಿಯಾಗಿ ನಮ್ಮ ನಿತ್ಯತೆಯನ್ನು ಕಳಕೊಳ್ಳುವ ಸ್ಥಿತಿ ನಮಗೆ ಬಂದೊದಗಬಹುದು. ನಿಮ್ಮಲ್ಲಿ ದೃಢ ನಿರ್ಧಾರ ಉಂಟಾಗಬೇಕು. ನಾನು ಪಾಪ ಮಾಡಿ ದೇವರೆದುರು ಪಾಪಿಯಾಗಿ ತೀರುವುದಿಲ್ಲವೆಂದು ನಿಶ್ಚಯಿಸಿಕೊಳ್ಳಿ.